ದೇಶದ ಕಥೆಯು ಹೀಗಿದೆ. ಎಸ್, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಎಲ್ಲ ನಂಬರ್ಸನ್ನು ಸ್ಕ್ರೀನಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಹೇಗಾಗ್ತಾ ಇದೆ ಅಂತ. ಈಗ ಈ ನಂಬರ್ಗಳನ್ನೇ ಇಟ್ಕೊಂಡು ಹೇಳೋದಾದರೆ ಕೆಲವು ರಾಜ್ಯಗಳಲ್ಲಿ BJP ಅಂದ್ಕೊಂಡಂತ ಆಗ್ತಾ ಇಲ್ಲ ಈ ಬೆಳವಣಿಗೆ. ಮುಂದಕ್ಕೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ ಈ ನಂಬರ್ ಯಾಕೆಂದರೆ ಸುಮಾರು ಒಂದು 2-3 ರಾಜ್ಯಗಳು ಕ್ಲೀನ್ ಸ್ವೀಪ್ ನಮ್ಮದು 100% ಸಕ್ಸಸ್ ಅಂತ ಅಂದ್ಕೊಂಡಿದ್ರು ಕೂಡ ಅಲ್ಲಿ ನಂಬರ್ಗಳು ಕಾಂಗ್ರೆಸ್ಗೂ ಕೂಡ ತೋರಿಸ್ತಾ ಇದೆ. ಕಾಂಗ್ರೆಸ್ ಅವರು ಕೂಡ ಹಿಂದಿಂದೆ ಬರ್ತಾ ಇದ್ದಾರೆ, ಕಡಿಮೆ ಇರಬಹುದು, ಬರ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳು. ಹಾಗಾಗಿ ಅದೊಂದು ಚೂರೀಗ ತಲೆಗೆ ಹುಳ ಬಿಟ್ಟಂಗೆ ಆಗಿರಬೇಕು NDA ಮೈತ್ರಿಕೂಟದ ನಾಯಕರಿಗೆ ಅಂತ ಅನ್ನಿಸ್ತಾ ಇದೆ. ಬಟ್ ತಮಿಳುನಾಡಿನಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಭಾರಿ ಮುನ್ನಡೆ. ಇಂಡಿ 33 ಅಂದರೆ INDA ಒಕ್ಕೂಟ, NDAದವರು 2 ಇರ್ತಕ್ಕಂಥದ್ದು. ಸಹಜವಾಗಿ ಅಲ್ಲಿ DMK ಅವರು ಇರೋದ್ರಿಂದ ತುಂಬ ಆಡಳಿತಾರೂಢ ಪಕ್ಷ ಕೂಡ DMKನೇ ಇರೋದ್ರಿಂದ ಅದು ಎಕ್ಸ್ಪೆಕ್ಟೆಡ್ ನಂಬರ್. ಅದರ ಜೊತೆನಲ್ಲಿ ಕಾಂಗ್ರೆಸ್ ಕೂಡ ಇದ್ದಾರೆ, ಜೊತೆನಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ಇದು ತಮಿಳುನಾಡು. ಇನ್ನು ದೇಶಾದ್ಯಂತ ಒಟ್ಟು 93 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ. ಅವರೊಂದು 100-110ಕ್ಕೆ ಯಾವಾಗಲೂ ಕೂಡ ಲೆಕ್ಕ ಹಾಕೊಂಡು ಇಟ್ಕೊಂಡು ಕೂತಿದ್ರು, ನಾವೊಂದು 100-110 ಆದರೂ ಗೆಲ್ಲಬೇಕು ದೇಶದಲ್ಲಿ ಈ ಸಾರ್ತಿ ಅಂತಂದ್ಬಿಟ್ಟು. ಬಟ್ ಸದ್ಯದ ಟ್ರೆಂಡ್ ಪ್ರಕಾರ 93 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದೇ ಪಕ್ಷ, ನಾನು ಹೇಳ್ತಾ ಇರೋದು ಇಂಡಿಯಾ ಒಕ್ಕೂಟ ಅಲ್ಲ. ಕಾಂಗ್ರೆಸ್ ಅಲೋನ್ ಸುಮಾರು 93 ಕ್ಷೇತ್ರ. ಇಂಡಿಯಾ ಒಕ್ಕೂಟದವರು 179 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. ಇದು ದೇಶದ ಚಿತ್ರಣ. ಕಾಂಗ್ರೆಸ್ ಅವರು ಸ್ವಲ್ಪ ಮಟ್ಟಿಗಾದರೂ ಇವಾಗ ಅವರು ಉಸಿರು ಬಿಡಬಹುದು ಅಂತ ಅನ್ನಿಸ್ತಾ ಇದೆ. ಪರವಾಗಿಲ್ಲಪ್ಪ, ನಾವು ಅಂದ್ಕೊಂಡು ನಂಬರ್ ಕಡೆ ಹೋಗ್ತಿದ್ದೀವಿ ಅಂತ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಮಂಡ್ಯದಲ್ಲಿ ಈಗ ಮತ್ತೆ ರಾಜ್ಯದ ವಿಚಾರಕ್ಕೆ ಬರ್ತಾ ಇದ್ದೀವಿ. 2ನೇ ಹಂತದ ಮತ ಎಣಿಕೆ ಮಂಡ್ಯದಲ್ಲಿ ಈಗ ಮುಕ್ತಾಯ ಆಗಿದೆ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ. ಓಕೆ, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ಮತ್ತೆ ಅದೇ ನಂಬರ್ ಕುಮಾರಸ್ವಾಮಿ ಅವರಿಗೆ ಇನ್ಕ್ರೀಸಿಂಗಲ್ಲೇ ಇದೆಯಾ, 33,000. ಹಾಗೆ ಸರ್ ಹೇಳ್ದಂಗೆ ಅದು ಗ್ರಾಫ್ ಯಾಕೋದು ಏರುಗತಿಯಲ್ಲಿ ಸಾಗುತ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇದೆ. ಬೋತ್ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ. ಕೆಲವು ಕ್ಷೇತ್ರಗಳಲ್ಲಿ ನಾನು ನೋಡಿರೋ ಚುನಾವಣೆಗಳಲ್ಲಿ ಮೊದಲನೆಯ ಸುತ್ತಿನಿಂದಲೇ ಆ ಗೆಲುವಿನ ಅಭ್ಯರ್ಥಿ ಬಿಟ್ಕೊಡೋದೇ ಇಲ್ಲ ಜಾಗ. ಅಪ್ ಟು ಎಂಡ್ ತನಕನೂ ಬಿಡೋದೇ ಇಲ್ಲ. ಹೌದು, 4,000 ಜಾಸ್ತಿ ಆಗುತ್ತೋ 3,000 ಆಗುತ್ತೋ 300 ಆಗುತ್ತೋ, ಬಟ್ ಬಿಡೋದೇ ಇಲ್ಲ ಲೀಡನ್ನು. ಹೌದು. ಸೊ ಈಗ 2ನೇ ಸುತ್ತಲ್ಲಿ 33,000ಕ್ಕೆ ಬರ್ತಾ ಇದೆ ಅಂತಂದರೆ ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್ ಇನ್ನೊಂದು 6-7 ಸುತ್ತುಗಳನ್ನು ಹೋಲ್ಡೇ ಮಾಡ್ತಿದ್ದಾರೆ ಇದೇ ಥರ. ಅದು 1 ಲಕ್ಷ 1.25 ಲಕ್ಷ ಗ್ಯಾಪಿಗೆ ಬಂದ್ಬಿಡ್ತಾ ಇದೆ ಅಂತಂದರೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ಟಾಕಿಂಗ್ ಪಾಸಿಬಲಿ ಮುಗಿತಾ ಇದೆ ಈ ಕ್ಷೇತ್ರದ ಕತೆ ಅಂತ. ಸುಲ್ತಾನ್ಪುರದಲ್ಲಿ ಮನೇಕಾ ಗಾಂಧಿಗೆ ಮುನ್ನಡೆ ಇದೆ ಅಂತ ಹೇಳಿದ್ದಾರೆ. ಸೈಡ್ ಬೈ ಸೈಡಲ್ಲಿ ಇದನ್ನು ಹೇಳ್ತಾ ಇರ್ತೀವಿ. ಅದೇ ರೀತಿ ನಾವು ಬೆಂಗಳೂರು ರೂರಲ್ದು ಹೇಳ್ಬೋದು. ಯಾವಾಗ ಆ ರೀತಿ ಪರಿಸ್ಥಿತಿ ನಿಮಗೆ ಕಾಣುತ್ತೆ, ಅವರ ಜನಪ್ರಿಯತೆ ಅಕ್ರಾಸ್ ಇದೆ ಕಾನ್ಸ್ಟಿಟ್ಯೂಯನ್ಸಿಲಿ ಇನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ವಿಧಾನಸಭಾ ಈ ವಿಧಾನಸಭಾ ಕ್ಷೇತ್ರ ಬಂದರೆ ಜಾಸ್ತಿ, ಇದು ಬಂದರೆ ಬೀಳ್ತಾರೆ, ಇದು ಬಂದರೆ ಏಳ್ತಾರೆ ಅನ್ನೋದು ಇಲ್ಲವೇ ಇಲ್ಲ ಕ್ವಶನಲ್ಲಿ. ಖಂಡಿತ. ಓಕೆ, ಸೊ ಹಾಗಾಗಿ ಹಾಸನ್ ಆ್ಯಂಡ್ ರೂರಲ್ ಸದ್ಯಕ್ಕಂಗೆ ಅನ್ನಿಸ್ತಿದೆ. ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ, ಇನ್ನೊಂದು 3-4 ರೌಂಡ್ ಆಗಲಿ ಅಂತ ಅನ್ಸತ್ತೆ.